ಬಿಗ್ ಬಾಸ್ ಸೀಸನ್ 12ರಲ್ಲಿ ಈಗಾಗಲೇ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ನಡೀತಾ ಇರೋದು ಗೊತ್ತೇ ಇದೆ. ಸದ್ಯ ಸೀಕ್ರೆಟ್ ರೂಮ್ ನಿಂದ ವಾಪಸ್ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಹಾಗೂ ಧ್ರುವಂತ್ ಕಾಲಿಡುತ್ತಿದ್ದಾರೆ. ಮನೆಯಲ್ಲಿ ತಮ್ಮ ಬಗ್ಗೆ ಸ್ಪರ್ಧಿಗಳು ಏನೆಲ್ಲ ಮಾತನಾಡ್ತಾರೆ ಎಂಬುದನ್ನ ಧ್ರುವಂತ್ ಹಾಗೂ ರಕ್ಷಿತಾ ಕದ್ದು ಕೇಳಿಸಿಕೊಳ್ತಿದ್ದಾರೆ. ದಿನದ 24 ಗಂಟೆ ಮನೆಯೊಳಗೆ ಏನೆಲ್ಲ ಆಗುತ್ತದೆ ಎನ್ನುವುದನ್ನ ಗಮನಿಸಿದ್ದಾರೆ. ಇದೀಗ ಬಿಗ್ ಬಾಸ್ ಅಣತಿಯಂತೆ ಇಬ್ಬರು ಮನೆಯೊಳಗೆ ಇರುವ ಸ್ಪರ್ಧಿಗಳಿಗೆ ಕ್ವಾಟ್ಲೆ ಕೊಡಲು ಮುಂದಾಗಿದ್ದಾರೆ. ಸೀಕ್ರೆಟ್ ರೂಮ್ ನಲ್ಲಿರುವ ಧ್ರುವಂತ್ ಹಾಗೂ ರಕ್ಷಿತಾಗೆ ಬಿಗ್ ಬಾಸ್ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡ ಶಿಕ್ಷೆ ಮನೆ ಮಂದಿಗೆ ಎದುರಾಗಿದೆ. ಮನೆಯಲ್ಲಿರುವ ಎಲ್ಲರನ್ನ ಗಾರ್ಡನ್ ಏರಿಯಾಗೆ ಕಳುಹಿಸಿ ಧ್ರುವಂತ್ ಹಾಗೂ ರಕ್ಷಿತಾ ಇಬ್ಬರಿಗೂ ಮನೆ ಒಳಗೆ ಹೋಗುವಂತೆ ಬಿಗ್ ಬಾಸ್ ಹೇಳಿದ್ದಾರೆ. ಇಬ್ಬರು ಸೇರಿ ಮನೆಯಲ್ಲಿ ಕಸ ಸುರಿದು ಗಲೀಜು ಮಾಡಿ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಅವರಿಬ್ಬರು ಸಾಧ್ಯವಾದಷ್ಟು ಕಸ ಚೆಲ್ಲಾಡ್ತಿದ್ದಾರೆ. ಬಳಿಕ ಮನೆ ಮಂದಿಯನ್ನ ಒಳಗೆ ಕಳುಹಿಸಿ ಸ್ವಚ್ಛ ಮಾಡುವ ಟಾಸ್ಕ್ ಕೊಡಲಾಗಿದೆ. ಕೊಂಚ ಹೆಚ್ಚು ಕಮ್ಮಿ ಆದ್ರೂ ವಾರದ ಲಕ್ಸುರಿ ಬಜೆಟ್ ಕಳೆದುಕೊಳ್ಳಬೇಕಾಗತ್ತೆ. ಬಾಗಿಲು ತೆಗಿತಾ ಇದ್ದಂತೆ ಮನೆ ಮಂದಿಗೆ ಶಾಕ್ ಕಾದಿತ್ತು. ಕೆಲವೇ ನಿಮಿಷಗಳಲ್ಲಿ ಮನೆ ಎಷ್ಟು ಗಲೀಜಾಗ್ಬಿಟ್ಟಿದೆ ಎಂದು ಹುಬ್ಬೇರಿಸಿದ್ದಾರೆ. ಪೊರಕೆ ಬಕೆಟ್ ಹಿಡಿದು ಸ್ವಚ್ಛಗೊಳಿಸುವ ಕೆಲಸ ಆರಂಭ ಆಗಿದೆ. ಅದನ್ನ ಸೀಕ್ರೆಟ್ ರೂಮ್ ನಲ್ಲಿ ಕೂತು ನೋಡಿ ಧ್ರುವಂತ್ ರಕ್ಷಿತಾ ಎಂಜಾಯ್ ಮಾಡ್ತಿದ್ದಾರೆ. ಹೊಸ ಪ್ರೋಮೋದಲ್ಲಿ ಇದನ್ನ ಕಾಣಬಹುದು. ಇನ್ನ ಇಷ್ಟೇ ಅಲ್ಲ, ಈ ವಾರ ಕಾವ್ಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಎಂಬ ಗುಸುಗುಸು ಶುರುವಾಗಿದೆ. ಈ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಇನ್ನು ಪ್ಯಾರ್ ಚಿತ್ರತಂಡ ಬಿಗ್ ಬಾಸ್ ಮನೆಗೆ ಬಂದು ಹೋಗಿದೆ. ರಾಶಿಕಾ ನಟನೆಯ ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮುಖ್ಯ ಪಾತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇತ್ತ ಸೀಕ್ರೆಟ್ ರೂಮ್ ನಲ್ಲಿ ಧ್ರುವಂತ್ ಹಾಗೂ ರಕ್ಷಿತಾ ನಡುವೆ ಫೈಟ್ ನಡೀತಾನೆ ಇದೆ. ರಕ್ಷಿತಾ ಕೂಗಾಡಿ ರಂಪ ರಾಧ ಅಂತ ಮಾಡಿದ್ದು ಗೊತ್ತೇ ಇದೆ. ಮೊದಲಿನಿಂದಲೂ ಇಬ್ಬರ ನಡುವೆ ಅಷ್ಟಕ್ಕಷ್ಟೇ. ಇದೀಗ ಸೀಕ್ರೆಟ್ ರೂಮ್ ನಲ್ಲೇ ಇಬ್ಬರೇ ಇರೋದ್ರಿಂದ ಕಿರಿಕ್ ಹೆಚ್ಚಾಗ್ತಾ ಇದೆ. ಇವರಿಬ್ರು ಮತ್ತೆ ಮನೆಯೊಳಗೆ ಯಾವಾಗ ಎಂಟ್ರಿ ಕೊಡ್ತಾರೆ ಕಾದು ನೋಡ್ಬೇಕು. ಈಗಾಗಲೇ ಕೆಲವರಿಗೆ ಸೀಕ್ರೆಟ್ ರೂಮ್ ವಿಚಾರ ಅನುಮಾನ ಮೂಡಿದೆ. ಹಾಗಾಗಿ ಇಬ್ಬರು ಮತ್ತೆ ವಾಪಸ್ ಆಗೋದು ಮನೆ ಮಂದಿಗೆ ಶಾಕ್ ಕೊಡಬೇಕು ಎಂದು ವೀಕ್ಷಕರು ಬಯಸ್ತಿದ್ದಾರೆ. ಎಷ್ಟು ದಿನ ನಾವು ನಂಬಿದ್ದು ಸುಳ್ಳು ಎನ್ನುವಂತಹ ಶಾಕ್ ಆಗಿರಬೇಕು ಎಂದು ಬಯಸಿದ್ದಾರೆ. ಈಗಾಗಲೇ ಸೀಸನ್ 12 ಬರೋಬ್ಬರಿ 80 ದಿನಗಳನ್ನ ಪೂರೈಸಿದೆ. ಸದ್ಯ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು ಫ್ಯಾಮಿಲಿ ರೌಂಡ್ನ. ಗಿಲ್ಲಿ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗೆಲ್ತಾರೆ ಅನ್ನುವಂತಹ ಮಾತುಗಳು ಕೇಳ್ತಾ ಇದೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಂದುಕೊಂಡಂತೆ ಯಾವುದು ನಡೆಯೋದಿಲ್ಲ. ಅಚ್ಚರಿ ಫಲಿತಾಂಶಗಳಿಗೆ ಕಾದು ನೋಡಬೇಕಾಗಿದೆ.